ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ಇವಾಗ ಟಾಪಿಕ್ನ ಮಾತಾಡೋಕ್ಕಿಂತ ಮುಂಚೆ ಇದನ್ನೊಂದು 2 ನಿಮಿಷ ಕೇಳಿಸ್ಕೊಂಬನ್ನಿ. ಒಂದು ಊರಲ್ಲಿ ಇಬ್ಬರು ಅಮ್ಮ ಮಗ ಇರ್ತಾರೆ. ಅಮ್ಮ ಬೇರೆಯವರ ಮನೆ ಕೆಲಸ ಮಾಡಿ, ಅಂದರೆ ಕಸ ಮುಸುರೆಯನ್ನು ಮಾಡಿ, ಅಲ್ಲಿ ಬಂದಿರೋ ದುಡ್ಡನ್ನು ತಂದು ಮನೆಗೆ ಏನು ದಿನಸಿ ಬೇಕೋ ಅದನ್ನೆಲ್ಲ ತಂದು ಅಡುಗೆ ಮಾಡಿ ದಿನ ಒಬ್ಬರಿಗೆ ಊಟವನ್ನು ಬಡಿಸಿ ಆಮೇಲೆ ಆ ತಾಯಿ ಊಟ ಮಾಡ್ತಾ ಇರ್ತಾಳೆ. ಸೊ ಒಂದೊಂದು ದಿನ ಮಗನಿಗೆ ಮಾತ್ರ ಇರುತ್ತೆ, ಒಂದೊಂದು ದಿನ ಅವಳು ಉಪವಾಸನೆ ಮಲಗ್ತಾ ಇರ್ತಾಳೆ. ಇದನ್ನು ನೋಡ್ತಾ ನೋಡ್ತಾ ಬೆಳೆದ ಒಂದು ಹುಡುಗ, ಅವನು ಒಂದು ವಯಸ್ಸಿಗೆ ಬಂದಾದಮೇಲೆ ಅಮ್ಮನ್ನ ಕೇಳ್ತಾನೆ, ಯಾಕಮ್ಮ ನೀನು ದಿನ ಇದೇ ಥರ ಮಾಡ್ತೀಯ, ಬೇರೆಯವ್ರಿಗೆ ಊಟ ಬಡಿಸಿ ಆಮೇಲೆ ನೀನು ಮಾಡ್ತೀಯ, ಇದರಿಂದ ನಿನಗೇನು ಪ್ರಯೋಜನ? ಮತ್ತು ನೀನು ಇದನ್ನು ಮಾಡೋದನ್ನು ಬಿಟ್ಟು ಇಷ್ಟು ದಿನ ನೀನು ದುಡ್ಡನ್ನು ಸೇರಿಸಿ ಇಟ್ಟಿದ್ರೆ ಇವತ್ತಿಗೆ ನಾವು ತುಂಬ ಶ್ರೀಮಂತರಾಗಿರ್ಬೋದಿತ್ತು ಅಂತ ಮಗ ಕೇಳ್ತಾನೆ. ಅದಕ್ಕೆ ಆವಾಗ ತಾಯಿ ಹೇಳ್ತಾಳೆ, ಮಗು, ದಾನಗಳಲ್ಲೆಲ್ಲ ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ಇದ್ರ ಬಗ್ಗೆ ನರಮನುಷ್ಯರಾದ ನಾವು ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಅದು ತಿಳಿಲೇಬೇಕು ಅಂತಂದರೆ ನೀನು ಕೈಲಾಸ ಪರ್ವತಕ್ಕೆ ಹೋಗಿ ನೀನು ಶಿವನ ಭೇಟಿಯಾಗು, ಇದರ ಸಾರಾಂಶವನ್ನು ಆ ದೇವರೇ ನಿನಗೆ ಹೇಳ್ತಾರೆ ಅಂತ ಹೇಳುವಾಗ ಆವಾಗ ಆ ಮಗ ಏನು ಮಾಡ್ತಾನೆ, ಕೈಲಾಸ ಪರ್ವತಕ್ಕೆ ಶಿವನ ಹುಡ್ಕೊಂಡು ಪರಮೇಶ್ವರನ ಹುಡ್ಕೊಂಡು ಹೊರಡ್ತಾನೆ. ಸೊ ಕಾಡಿನಲ್ಲಿ ಹಿಂಗೆ ಹೋಗ್ತಿರ್ಬೇಕಾದ್ರೆ ರಾತ್ರಿ ಆಗುತ್ತೆ. ಆವಾಗ ಒಂದು ಬೇಡ ಎದುರಾಗ್ತಾನೆ. ಬೇಡ ಎದುರಾಗ್ಬಿಟ್ಟು ಹೇಳ್ತಾನೆ, ಮಗನೇ ಯಾಕಪ್ಪ ನೀನು ಇಷ್ಟು ರಾತ್ರಿ ಇಲ್ಲಿ ಕಾಡಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇರುತ್ತೆ, ಯಾಕೆ ಹಿಂಗೆ ಅಡ್ಡಾಡ್ತಾ ಇದೀಯಾ? ಬಾ, ನೀನು ಎಲ್ಲೇ ಹೋಗೋದಾದರೂ ನೀನು ಬೆಳಗ್ಗೆ ಹೋಗು, ನಮ್ಮ ಮನೆಗೆ ಬಾ ಅಂತ ಹೋಗಿ ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಚಿಕ್ಕ ಗುಡಿಸ್ಲು ಅವ್ರ ಮನೆ. ಸೊ ಗುಡಿಸ್ಲಲ್ಲಿ ಹೆಂಡ್ತಿಗೆ ಹೇಳ್ತಾನೆ, ಪಾಪ ಮಗ ದಣಿದಿದ್ದಾನೆ, ಅವನಿಗೆ ಸ್ವಲ್ಪ ಹಾಲು ಹಣ್ಣುಗಳನ್ನು ಕೊಡು ಯುವಕನಿಗೆ ಅಂತ ಹೇಳ್ತಾನೆ. ಸೊ ಹೇಳುವಾಗ ಆವಾಗ ಹೆಂಡ್ತಿ ಹೇಳ್ತಾಳೆ, ಇಲ್ಲ ನಾನು ಕೊಡಲ್ಲ, ನನ್ನ ಪಾಲಿಂದು ನೀನು ಬೇಕಾದರೆ ಕೊಡು, ನಿನ್ನ ಪಾಲಿಂದ ಏನಿದೆಯಲ್ಲ ಅದನ್ನು ಅವನಿಗೆ ಉಣ್ಣಕ್ಕೆ ಕೊಡು ಅಂತ ಹೇಳ್ತಾರೆ. ಅವಾಗ ಹೇಳುವಾಗ ಬೇಡ ಏನು ಮಾಡ್ತಾನೆ, ಅವನ ಪಾಲಿಗೆ ಏನು ಬಂದಿರುತ್ತೋ ಹಣ್ಣು ಹಂಪಲು ಅದೆಲ್ಲ ಹಾಲು ಎಲ್ಲ ಆ ಹುಡುಗನಿಗೆ ಕೊಟ್ಟು ಅವರಿಗೆ ಸತ್ಕಾರವನ್ನು ಮಾಡಿ ಅವನ್ನ ಮಲಗಿಸಿ, ಅವನ್ನ ಒಳಗಡೆ ಮಲಗಿಸಿ ಬೇಡ ಮತ್ತು ಅವನ ಹೆಂಡತಿ ಸ್ವಲ್ಪ, ಅಂದರೆ ಅವನ ಹೆಂಡ್ತಿನ ಒಂದು ಸ್ವಲ್ಪ ದೂರ ಮಲಗಿಸಿ ಅವನೇನು ಮಾಡ್ತಾನೆ, ಜಾಗ ಇರಲ್ಲ ಅಂದ್ಬಿಟ್ಟು ಅರ್ಧ ಈ ಶರೀರನ ಹೊರಗಡೆ ಹಾಕಿಬಿಟ್ಟು ಕಾಲುಗಳನ್ನೆಲ್ಲ ಮುಖ ಮಾತ್ರ ಒಳಗಡೆ ಇಟ್ಟು ಆ ಥರ ಮಲಗಿರ್ತಾನೆ. ಸೊ ರಾತ್ರಿ ಆಗುತ್ತೆ. ಯಾವುದೋ ಒಂದು ಕಾಡು ಪ್ರಾಣಿ ಬಂದುಬಿಟ್ಟು ಬೇಡನ್ನು ಮತ್ತು ಬೇಡನ ಹೆಂಡ್ತಿನ ತಿಂದು ಹೋಗಿರುತ್ತೆ. ಆವಾಗ ಬೆಳಗ್ಗೆ ಇವನು ಎದ್ದು ನೋಡ್ತಾನೆ, ಒಳಗಡೆಯಿಂದ ಬರ್ತಾನೆ. ತುಂಬ ಬೇಜಾರಾಗುತ್ತೆ ಆ ಪರಿಸ್ಥಿತಿನ ನೋಡಿಬಿಟ್ಟು, ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಯೋಚನೆ ಮಾಡ್ತಾ ಹಂಗೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಬೇಕಾದ್ರೆ ಒಂದು ರಾಜ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಆವಾಗ ರಾಜನ ಕೇಳ್ತಾನೆ, ಯಾಕೆ ರಾಜ ನೀನು ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀಯಾ ಅಂತ ಕೇಳುವಾಗ ರಾಜ ಹೇಳ್ತಾನೆ, ನೋಡು, ಎಷ್ಟು ದುಡ್ಡು ಖರ್ಚು ಮಾಡಿ ನಾನು ಒಂದು ಕೆರೆಯನ್ನು ಕಟ್ಸಿದ್ದೀನಿ, ಆ ಕೆರೆಯಲ್ಲಿ ಒಂದು ಹನಿನೂ ನೀರು ಬರ್ತಾ ಇಲ್ಲ, ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಹುಡುಗ ಹೇಳ್ತಾನೆ, ನಾನು ಹಿಂಗೆ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ, ನಾನು ಶಿವನ ಭೇಟಿಯಾಗಿ ನಿನ್ನ ಸಮಸ್ಯೆಗೆ ಪರಿಹಾರನ ನಾನು ಕೇಳ್ತೀನಿ ಅಂತ ಹುಡುಗ ಹೇಳ್ತಾನೆ. ಹಂಗೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಬೇಕಾದ್ರೆ ಒಬ್ಬ ಕಾಲಿಲ್ಲದ ಮನುಷ್ಯನ ನೋಡ್ತಾನೆ. ನಿನಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಕೇಳಿದಾಗ, ನಂದು ಯಾರ್ದೋ ಶಾಪ ಇತ್ತು, ಸೊ ಹಿಂಗಾಗಿ ನನಗೆ ಕಾಲುಗಳಿಲ್ಲ, ಯಾರ ಶಾಪ ಅಂತ ನನಗೆ ಗೊತ್ತಿಲ್ಲ. ಆವಾಗ ಹೇಳುವಾಗ, ನೀನೇನೋ ಕೈಲಾಸ ಪರ್ವತಕ್ಕೆ ಹೋಗ್ತೀಯ ಅಂತೀಯಲ್ವ, ನನ್ನ ಸಮಸ್ಯೆಗೆ ಪರಿಹಾರ ಕೇಳ್ಬಾ ಅಂತ ಆ ಕಾಲಿಲ್ಲದ ಮನುಷ್ಯ ಹೇಳ್ತಾನೆ. ಹಂಗೆ 3ನೇ ಸತಿ ಮುಂದಕ್ಕೆ ಹೋಗ್ತಾನೆ. ಆವಾಗ ಒಂದು ಸರ್ಪ ಕಾಣಿಸುತ್ತೆ. ಒಂದು ಹುತ್ತದಲ್ಲಿ ಒಂದು ಸರ್ಪ ಅರ್ಧ ಮೇಲ್ಗಡೆ ಇರುತ್ತೆ, ಅರ್ಧ ಶರೀರ ಒಳಗಡೆ ಇರುತ್ತೆ. ಸೊ ಅದಕ್ಕೆ ಒಳಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಹೊರಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಆ ಪರಿಸ್ಥಿತಿಯಲ್ಲಿ ಅದು ಸರ್ಪ ಕಾಣಿಸ್ಕೊಳುತ್ತೆ. ಆವಾಗ ಈ ಯುವಕನನ್ನು ಕರೆದು ಹೇಳುತ್ತೆ, ನೋಡು ಮಗು, ನೀನು ಕೈಲಾಸ ಪರ್ವತಕ್ಕೆ ಹೋಗ್ತೀಯಲ್ಲ, ನನ್ನ ಈ ಶಾಪಕ್ಕೆ ವಿಮೋಚನೆ ಏನು, ನನ್ನ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನನ್ನ ಸಮಸ್ಯೆನೂ ನೀನು ಕೇಳು ಅಂತ ಹೇಳ್ತಾನೆ. ಸೊ ಹಂಗೆ ಹೇಳಿದ್ಮೇಲೆ ಆಯಿತು, ಸರ್ಪ ಹೇಳುತ್ತೆ. ಹೇಳಿ ಆದಮೇಲೆ ಹುಡುಗ ಹೋಗ್ತಾನೆ, ಕೈಲಾಸ ಪರ್ವತಕ್ಕೆ ಹೋಗ್ತಾನೆ, ಪರಮೇಶ್ವರನ ಭೇಟಿ ಆಗ್ತಾನೆ. ಆವಾಗ ಕೇಳ್ತಾನೆ, ದೇವರೇ, ಮತ್ತು ನಮ್ಮಮ್ಮ ಹೇಳಿದರು ಅನ್ನದಾನ ಫಲವನ್ನು ನೀನೇ ಹೇಳಬೇಕಂತೆ, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ನೀನು ತಿಳಿಸ್ಕೊಡ್ತೀಯಂತೆ, ಅನ್ನದಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ ಹುಡುಗ. ಆವಾಗ ಪರಮೇಶ್ವರ ಹೇಳ್ತಾನೆ, ನಾನೊಂದು ಕೊಡ್ತೀನಿ, ಇದನ್ನು ನೀನು ನೇಪಾಳದ ರಾಜ್ಕುಮಾರ, ಅಂದರೆ ನೇಪಾಳದ ರಾಜನ ಹೆಂಡ್ತಿಗೆ ಹೆರಿಗೆ ಸುಲಭವಾಗಿ ಆಗ್ತಾ ಇಲ್ವಂತೆ, ನೀನು ಈ ಪ್ರಸಾದವನ್ನು ಅಲ್ಲಿ ಹೋಗಿ ತಲುಪಿಸು, ನಿನಗೆ ಆ ಹುಟ್ಟೋ ಮಗು ನಿನಗೆ ಈ ಒಂದು ಪ್ರಶ್ನೆಗೆ ಉತ್ತರನ ಹೇಳುತ್ತೆ ಅಂತ ಪರಮೇಶ್ವರ ಹೇಳ್ತಾನೆ. ಅವಾಗ ಕೇಳುವಾಗ ಈ 3 ಸಮಸ್ಯೆನೂ ಮತ್ತೆ ಪರಮೇಶ್ವರನ ಹತ್ರ ಹೇಳ್ತಾನೆ ಯುವಕ. ಹಿಂಗೆ ರಾಜನ ಕೆರೆಯಲ್ಲಿ ನೀರಿಲ್ಲ, ಆಮೇಲೆ ಕಾಲಿಲ್ಲದ ವ್ಯಕ್ತಿ ಮತ್ತು ಸರ್ಪದ ಬಗ್ಗೆ ಹೇಳ್ತಾನೆ. ಅವಾಗ ಹೇಳ್ತಾನೆ, ಸರ್ಪದ ಮೇಲೆ ಒಂದು ಮಾಣಿಕ್ಯ ಇದೆ ತಲೆ ಮೇಲೆ, ಅದನ್ನು ಒಂದು ಯೋಗ್ಯವಾದ ಮನುಷ್ಯನಿಗೆ ಕೊಟ್ಟರೆ ಆ ಸರ್ಪದ ಶಾಪ ವಿಮೋಚನೆ ಆಗುತ್ತೆ ಅಂತ
ಆವಾಗ ದೇವರು ಹೇಳ್ತಾರೆ, ಆಮೇಲೆ ಕಾಲಿಲ್ಲದವನಿಗೆ ಅವನಲ್ಲಿರೋ 60 ವಿದ್ಯೆಗಳನ್ನು ಒಂದು ಯೋಗ್ಯ ಪುರುಷನಿಗೆ ಅವನು ಧಾರೆ ಎರೆದ್ರೆ ಅವನಿಗೆ ಕಾಲು ಬಂದು ಅವನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ರಾಜನಿಗೆ ಏನಂದರೆ, ರಾಜನಿಗೆ ಒಂದು ಮಗಳಿದ್ದಾಳೆ, ಆ ಮಗಳನ್ನು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ಆ ಕೆರೆ ತುಂಬುತ್ತೆ ಅಂತ ಪರಮೇಶ್ವರ ಈ ಮೂವರಿಗೂ ಒಂದೊಂದು ಏನಪ್ಪ ಉತ್ತರವನ್ನು, ಒಂದು ಸೊಲ್ಯೂಷನ್ನ ಕೊಡ್ತಾನೆ. ಸೊ ಅದಾದ ಮೇಲೆ ಏನಪ್ಪ ಈ ಹುಡುಗ ಏನು ಮಾಡ್ತಾನೆ, ನೇಪಾಳಕ್ಕೆ ಹೋಗ್ತಾನೆ. ಆವಾಗ ಆ ರಾಣಿಗೆ ಆ ಪ್ರಸಾದವನ್ನು ಕೊಡ್ತಾರೆ. ಹೆರಿಗೆ ಎಲ್ಲ ಸುಲಭವಾಗಿ ಆಗುತ್ತೆ. ಆವಾಗ ಇವನು ಹೇಳ್ತಾನೆ, ಮತ್ತು ನಾನು ಆ ಮಗು ಹತ್ರ ಮಾತಾಡಬೇಕು, ನನ್ನ ಸಮಸ್ಯೆಗೆ ಪರಿಹಾರ ಮಗುನೇ ಹೇಳುತ್ತಂತೆ, ನಾನು ಅದಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳುವಾಗ, ಆವಾಗ ಹುಟ್ಟಿದ ಮಗುನ ಏನು ಮಾಡ್ತಾರೆ, ರಾಜ್ಯಸಭೆಗೆ ಒಂದು ಬಂಗಾರದ ತಟ್ಟೆಯಲ್ಲಿ ಇಟ್ಕೊಂಡು ಬರ್ತಾರೆ. ಆವಾಗ ಹೇಳ್ತಾರೆ ಮಗು, ಮತ್ತು ನಾನು ಅನ್ನದಾನ ಮಾಡೋದ್ರಿಂದ ಏನು ಅಂತ ಪರಮೇಶ್ವರನ ಕೇಳಿದಾಗ, ಅದನ್ನು ನೀನೇ ಉತ್ತರ ಹೇಳ್ತೀಯಂತೆ, ನನಗೆ ಉತ್ತರ ಬೇಕೇ ಬೇಕು ಅಂತ ಹೇಳ್ತಾನೆ ಹುಡುಗ. ಆವಾಗ ಮಗು ಏನು ಮಾಡುತ್ತೆ, ಸ್ವಲ್ಪ ಅವನ ಹತ್ರ ನೋಡಿಬಿಟ್ಟು ನಕ್ಕು, ಮಗು ಕೇಳು, ಮಗುನೇ ಆ ಯುವಕನನ್ನು ಮಗು ಅಂತ ಹೇಳುತ್ತೆ. ಮಗು ಕೇಳು, ನಾನು ಬೇರೆ ಯಾರೂ ಅಲ್ಲ, ನಾನು ನೀನು ಕಾಡಿನೊಳಗೆ ಮೊದಲು ಬಂದಾಗ ಸಿಕ್ಕ ಬೇಡನೇ ನಾನು ಇವತ್ತು ರಾಜಕುಮಾರಿ ಹೊಟ್ಟೆಯಲ್ಲಿ ಹುಟ್ಟಿರೋದು. ನನಗಿಲ್ಲದೆ ನಾನು ನನ್ನ ಒಂದು ಹಸುವನ್ನು ಇಂಗಿಸ್ಕೊಂಡು ನಿನಗೆ ನಾನು ಆ ಫಲಗಳನ್ನು ಕೊಟ್ಟಿದ್ದರಿಂದ ಇವತ್ತು ನಾನು ದೇವರ ಕೃಪಾ ಕಟಾಕ್ಷದಿಂದ ನಾನು ಇವತ್ತು ರಾಜರ ವಂಶದಲ್ಲಿ ಹುಟ್ಟಿದ್ದೀನಿ. ಅದೇ ನನ್ನ ಹೆಂಡತಿ ನಿನಗೆ ಏನೂ ಕೊಡದೇ ಇದ್ದ ಕಾರಣ ಇದೇ ಊರಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಅಂತ ಆ ಮಗು ಹೇಳುತ್ತೆ. ಅದನ್ನು ಕೇಳಿ ಚಕಿತನಾಗಿ ದೇವ್ರಿಗೂ ಹೊಂದಿಸ್ತಾನೆ ಮನಸ್ಸಲ್ಲಿ, ಹೊಂದಿಸಿ ವಾಪಸ್ ಬರ್ತಾನೆ. ಸರ್ಪಗೆ ಹೇಳ್ತಾನೆ, ವಾಪಸ್ ಮತ್ತೆ ಅದೇ ದಾರಿಯಲ್ಲಿ ಬರಬೇಕಾದ್ರೆ ಸರ್ಪ ಭೇಟಿಯಾಗುತ್ತೆ. ಆವಾಗ ಸರ್ಪಕ್ಕೆ ಹೇಳ್ತಾನೆ, ಮಾಣಿಕ್ಯನ ಯಾರಿಗೋ ಒಂದು ಒಳ್ಳೆಯ ಪುರುಷನಿಗೆ ಕೊಡಬೇಕು ಅಥವಾ ಯೋಗ್ಯವಾದ ಮನುಷ್ಯನಿಗೆ ಕೊಡಬೇಕು ಅಂತ ದೇವರು ಹೇಳಿದ್ರಿಂದ ಸರ್ಪ ಹೇಳುತ್ತೆ, ನೋಡಪ್ಪ, ನಿನಗಿನ್ನ ಯೋಗ್ಯವಾದ ಮನುಷ್ಯರು ನನಗೆ ಯಾರೂ ಕಾಣಿಸ್ತಾ ಇಲ್ಲ ಅಂತ ಆ ಮಾಣಿಕ್ಯವನ್ನು ಅವನಿಗೆ ಕೊಡುತ್ತೆ ಆ ಸರ್ಪ. ಆವಾಗ ಶಾಪ ವಿಮೋಚನೆಯಾಗಿ ಅದು ಹುತ್ತದೊಳಗೆ ಹೋಗುತ್ತೆ. ಆಮೇಲೆ ಆವಾಗ ಸೆಕೆಂಡ್ ಒಂದು ಕಾಲಿಲ್ಲದ ಮನುಷ್ಯಗೆ ಹೇಳ್ತಾನೆ, ನಿನ್ನ ವಿದ್ಯೆಗಳು 60 ವಿದ್ಯೆಗಳನ್ನು ಒಂದು ಯೋಗ್ಯವಾದ ಒಂದು ಮನುಷ್ಯನಿಗೆ ಧಾರೆ ಎರೆಯೋದ್ರಿಂದ ಅಂತ ಹೇಳುವಾಗ ಅವನು ಹೇಳ್ತಾನೆ, ನನಗೆ ನಿನ್ನಗಿಂತ ಯೋಗ್ಯವಾದ ಪುರುಷ ಯಾರೂ ಕಾಣ್ತಾ ಇಲ್ಲ ಅಂತ ಹೇಳಿ ಅವನಿಗೆ 60 ವಿದ್ಯೆಗಳನ್ನು ಅವನು ದಾನ ಮಾಡ್ತಾನೆ, ಧಾರೆ ಎರೀತಾನೆ. ಆಮೇಲೆ ಲಾಸ್ಟಲ್ಲಿ ರಾಜ ಸಿಗ್ತಾನೆ. ರಾಜ ಸಿಗೋದ್ರಿಂದ ಅವನಿಗೆ ಹೇಳ್ತಾನೆ, ನಿನ್ನ ಒಬ್ಬ ಮಗಳಿದ್ದಳಂತೆ, ಅವಳನ್ನು ಯೋಗ್ಯವಾದ ವರನಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ಅಂತ ಹೇಳುವಾಗ ರಾಜ ಅದನ್ನು ಕೇಳಿಸ್ಕೊಂಡು ತುಂಬ ಖುಷಿಯಾಗಿ, ನೀ ಎಲ್ಲರಿಗೂ ಸಹಾಯ ಮಾಡುವ ವ್ಯಕ್ತಿತ್ವ ನಿನ್ನಲ್ಲಿದೆ, ನಿನಗಿಂತ ಯೋಗ್ಯವಾದ ವರ ನನಗೆ ಬೇರೆ ಯಾರೂ ಕಾಣ್ತಾ ಇಲ್ಲ ಅಂತ ಹೇಳಿ ಆ ಒಂದು ಹುಡುಗನಿಗೆ ಆ ಒಂದು ಮಗಳನ್ನು ಮದುವೆ ಮಾಡಿ ಕೊಡ್ತಾರೆ. ಕೊಟ್ಟಾದಮೇಲೆ ಆ ಕೆರೆ ತುಂಬಿ ಹರಿಯುತ್ತೆ. ಸೊ ಸಂತೋಷವಾಗಿ ಅವನ ಮನೆಗೆ ಹೋಗಿ ಅಮ್ಮನ ಜೊತೆಗೆ ಸುಖ ಸಂಸಾರವನ್ನು ಮಾಡ್ತಾನೆ. ಸೊ ನಾನಿದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಆ ಮಗುಗೆ ಒಂದು ವಿದ್ಯೆ ಇರಲಿಲ್ಲ, ಒಂದು ದುಡ್ಡು ಇರಲಿಲ್ಲ, ಅವನ ಹತ್ರ ಆಸ್ತಿ ಹಣ ಸಂಪತ್ತು ಏನೂ ಇರಲಿಲ್ಲ. ಆದರೆ ಅವರಮ್ಮ ದಿನನಿತ್ಯ ಒಬ್ಬರಿಗೆ ಊಟ ಮಾಡಿಸಿದ್ದ ಫಲ ಇವತ್ತು ಅವನಿಗೆ ವಿದ್ಯೆ ಸಂಪತ್ತು ಹಣ ಎಲ್ಲ ಬರೋದಕ್ಕೂ ಸಾಧ್ಯ ಆಯಿತು ಅಂತಂದರೆ, ನೋಡಿ, ಅನ್ನದಾನ ಒಂದು ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಹಾಗೆ ಕಳಿಸ್ತಾ ಇರಲಿಲ್ಲ. ಊಟದ ಸಮಯ ಆಗಿಲ್ಲ ಅಂದ್ರೂ ಬೇರೆ ಯಾವುದೇ ಸಮಯದಲ್ಲಾದರೂ ಬಂದ್ರೂ ಅವರನ್ನು ಊಟ ಉಪಚಾರ ಎಲ್ಲ ಮಾಡಿ ಅತಿಥಿ ಸತ್ಕಾರವನ್ನು ಮಾಡ್ತಾಯಿದ್ರು. ಇವಾಗ ನೋಡಿ, ಯಾರಾದರೂ ಮನೆಗೆ ಹೋಗಿ ನೋಡೋಣ, ಅವರು ಒಳಗಡೆ ಕರೆಯೋದೇ ಹೆಚ್ಚು. ಸೊ ಬೇಡ, ಇವಾಗ ಮೊದಲಿನ ಥರ ಕಾಲ ಇಲ್ಲ, ಕಾಲ ತುಂಬ ಕೆಟ್ಟೋಗಿದೆ, ಯಾರನ್ನೂ ಒಳ್ಳೆಯವರು ಅಂತ ಒಳಗಡೆ ಕರೆಯೋದು ಬೇಡ. ಬಟ್ ಆದರೂ ನಮ್ಮ ಸಂಬಂಧಿಕರಾಗಲಿ ಬಂದಾಗ ಮುಖ ಮೂತಿ ತಿರುಗಿಸಿ ಆ ಥರ ಎಲ್ಲ ಮಾಡೋದನ್ನು ಬಿಟ್ಟು ಯಾರು ಬಂದಿರ್ತಾರೋ ಅವರಿಗೆ, ಇವಾಗ ನೋಡಿ, ಮಗಳು ಅಮ್ಮನ ಮನೆಗೆ ಅತ್ತೆ ಮನೆಗೆ ಬಂದಿರ್ತಾರೆ, ಸೊಸೆಯಾದರು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ನಾವು ಯಾರ್ದಾದ್ರೂ ಮನೆಗೆ ಯಾರಾದರೂ ನಮ್ಮ ಮನೆಗೆ ಬಂದರು, ನಾವು ಯಾರ್ದಾದ್ರೂ ಮನೆಗೆ ಹೋದ್ರು ಸ್ವಲ್ಪನಾದರೂ ಮನುಷ್ಯತ್ವದ ಭಾವನೆಯಿಂದ ನಡ್ಕೊಂಡು ಅವರಿಗೆ ಏನು ನೀವು ಊಟನೇ ಕೊಡಬೇಕು ಅಂತಲ್ಲ, ಒಂದು ಲೋಟ ನೀರು ಕೊಟ್ಟರು ಅದು ಯೋಗ್ಯವಾದದ್ದೇ ಅಂತ ಹೇಳ್ತಾ ಒಂದು ಮಾನವೀಯತೆಯನ್ನು ಮೆರೆಯೋಣ ಅಂತ ಹೇಳ್ತಾ ನಾನು ಈ ಟಾಪಿಕ್ನ ಮುಗಿಸ್ತೀನಿ. ಅನ್ನದಾನ ಮಾಡಿ, ಎಲ್ರಿಗೂ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಎಷ್ಟಾಗುತ್ತೋ ಅಸಹಾಯಕರಿಗೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.